ಸರಿ, ಇವತ್ತಿನ ಕೃಷಿ ಜಗತ್ತು ಇದೆಯಲ್ಲ, ಅದು ಒಂದು ದೊಡ್ಡ ಸವಾಲಿನ ಮುಂದೆ ಬಂದು ನಿಂತಿದೆ. ಆ ಸವಾಲಿನ ಮೂಲವಾದ್ರೂ ಏನು? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಅದರ ಆಳಕ್ಕೆ ಇಳಿದು ನೋಡೋಣ. ಮೊದಲಿಗೆ ಈ ಇಡೀ ಚರ್ಚೆಯನ್ನೇ ಹುಟ್ಟುಹಾಕಿರುವ ರೈತರ ಆ ಒಂದು ತುರ್ತಾದ ಪ್ರಶ್ನೆ ಯಾವುದು ಅಂತ ನೋಡೋಣ. ನೋಡೋಕೆ ಇದೊಂದು ಸಾಮಾನ್ಯ ಪ್ರಶ್ನೆ ಅನಿಸಬಹುದು, ಆದರೆ ಇದು ಕೇವಲ ಒಂದು ವಾಕ್ಯ ಅಲ್ಲ, ಇದು ಲಕ್ಷಾಂತರ ರೈತರ ಬದುಕಿನ ನಿಜವಾದ ಸ್ಥಿತಿ. ಈ ಒಂದೇ ಒಂದು ಪ್ರಶ್ನೆ ಇವತ್ತಿನ ಕೃಷಿ ಕ್ಷೇತ್ರದ ಬಹುದೊಡ್ಡ ಬಿಕ್ಕಟ್ಟನ್ನು ನಮ್ಮ ಮುಂದೆ ತೆರೆದಿಡುತ್ತೆ. ಹೌದು, ಈ ಸಮಸ್ಯೆ ಯಾಕೆ ನಿಜ ಅಂದ್ರೆ, ಒಂದು ಕಡೆ ಬದಲಾಗ್ತಿರೋ ಹವಾಮಾನ, ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತಿಲ್ಲದ ಮಳೆ, ಬರಗಾಲ, ಪ್ರವಾಹ, ಹೀಗೆ ಒಂದಾದ ಮೇಲೊಂದರಂಥ ಸಂಕಷ್ಟಗಳು. ಇನ್ನೊಂದು ಕಡೆ ಗಗನಕ್ಕೇರುತ್ತಿರೋ ಬೀಜ, ಗೊಬ್ಬರದ ಬೆಲೆಗಳು ರೈತರನ್ನ ಮತ್ತಷ್ಟು ಕಂಗೆಡಿಸಿವೆ. ಸರಿ, ಹಾಗಾದ್ರೆ ಈ ಪರಿಸ್ಥಿತಿಯಲ್ಲಿ ರೈತರ ಮುಂದಿರುವ ಆಯ್ಕೆಗಳಾದ್ರೂ ಏನು? ಮುಖ್ಯವಾಗಿ ಬೀಜಗಳ ವಿಷಯಕ್ಕೆ ಬಂದ್ರೆ ಅಲ್ಲಿ 2 ದಾರಿಗಳಿದೆ, 2 ಪ್ರಪಂಚಗಳಿದೆ ಅಂತಾನೇ ಹೇಳ್ಬೋದು. ಇವೆರಡರ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ. ಇಲ್ನೋಡಿ, ಕೃಷಿಯ 2 ಸಂಪೂರ್ಣ ವಿಭಿನ್ನ ದಾರಿಗಳು ನಮ್ಮ ಕಣ್ಮುಂಡಿವೆ. ಒಂದು, ಎಲ್ಲದಕ್ಕೂ ಮಾರುಕಟ್ಟೆಯನ್ನೇ ಅವಲಂಬಿಸೋದು. ಇನ್ನೊಂದು, ಸ್ವಾವಲಂಬನೆಯ ದಾರಿಯನ್ನು ಹಿಡಿಯೋದು. ಇದು 2 ಬೇರೆ ಬೇರೆ ಫಿಲಾಸಫಿಗಳು ಇದ್ದಾಗೆ. ಹಾಗಿದ್ರೆ ಈ ಹೊಲದಲ್ಲೇ ಬೀಜ ಉಳಿಸೋದು ಅಂದ್ರೇನು? ಇದು ನಮ್ಮ ಹಿರೀಕರು ತಲೆತಲಾಂತರದಿಂದ ಪಾಲಿಸ್ಕೊಂಡು ಬಂದಿರೋ ಪದ್ಧತಿ. ಅಂದ್ರೆ ತಮ್ಮ ಹೊಲದಲ್ಲಿ ಚೆನ್ನಾಗಿ ಬಂದ ಬೆಳೆಯಿಂದಲೇ ಉತ್ತಮವಾದ ಬೀಜಗಳನ್ನು ಆರಿಸಿ ಮುಂದಿನ ಬೆಳೆಗೆ ಅಂತ ಕೂಡಿಟ್ಕೊಳ್ಳೋದು. ಈ ಬೀಜಗಳು ಆಯಾ ಮಣ್ಣು, ನೀರು, ಹವಾಗುಣಕ್ಕೆ ಚೆನ್ನಾಗಿ ಹೊಂದಿಕೊಂಡಿರ್ತವೆ. ಜೊತೆಗೆ ರೈತನಿಗೆ ಖರ್ಚು ಬಹುತೇಕ ಇರೋದಿಲ್ಲ. ಬೀಜಗಳ ಆಯ್ಕೆ ಅನ್ನೋದು ಕೇವಲ ಒಂದು ಕೃಷಿ ಪದ್ಧತಿಯಷ್ಟೇ ಅಲ್ಲ, ಅದು ನೇರವಾಗಿ ರೈತನ ಜೇಬಿನ ಮೇಲೆ, ಅವನ ಆರ್ಥಿಕ ಸ್ಥಿತಿ ಮೇಲೆ ಪರಿಣಾಮ ಬೀರುತ್ತೆ. ಆ ವ್ಯತ್ಯಾಸಗಳು ಏನು ಅಂತ ಈಗ ಸ್ವಲ್ಪ ನೋಡೋಣ. ಅಬ್ಬಾ, ಈ ಅಂಕಿಅಂಶಗಳು ಎಲ್ಲವನ್ನೂ ಹೇಳ್ತವೆ. ಕಂಪನಿಗಳು ಮಾರಾಟ ಮಾಡುವ ಹೈಬ್ರಿಡ್ ಬೀಜಗಳ ಬೆಲೆ ಎಷ್ಟಿದೆ ನೋಡಿ. ಸಾಂಪ್ರದಾಯಿಕ ಬೀಜಗಳಿಗೆ ಹೋಲಿಸಿದರೆ ಹಲವು ದುಬಾರಿ. ಇದು ರೈತರ ಮೇಲೆ ಬೀಳುವ ನೇರ ಆರ್ಥಿಕ ಹೊರೆಯನ್ನು ಸ್ಪಷ್ಟವಾಗಿ ತೋರಿಸ್ತದೆ. ಇದು ಒಂದು ಸಣ್ಣ ಉದಾಹರಣೆ ಅಷ್ಟೇ. ಯೋಚನೆ ಮಾಡಿ, ಪ್ರತಿ ಬೆಳೆಗೆ ಇಷ್ಟೊಂದು ಖರ್ಚು ಮಾಡಬೇಕಾಗಿ ಬಂದಾಗ ಎಷ್ಟೋ ರೈತರು ಸಾಲದ ಸುಳಿಗೆ ಸಿಲುಕೊಳ್ತಾರೆ. ಇದು ಅವರ ಬದುಕಿನ ಮೇಲೆ ತುಂಬಾನೇ ಗಂಭೀರ ಪರಿಣಾಮ ಬೀರುತ್ತೆ. ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ, ಇದು ಒಂದೇ ಸಲದ ಖರ್ಚಲ್ಲ. ಈ ಹೈಬ್ರಿಡ್ ಬೀಜಗಳಿಂದ ಬಂದ ಬೆಳೆಯನ್ನ ಮತ್ತೆ ಬೀಜವಾಗಿ ಬಳಸೋಕ್ಕಾಗಲ್ಲ. ಅಂದ್ರೆ ಪ್ರತಿ ವರ್ಷ ಪ್ರತಿ ಬೆಳೆಗೆ ರೈತರು ಕಂಪನಿಗಳಿಂದಲೇ ಬೀಜ ಕೊಂಡುಕೊಳ್ಬೇಕು. ಇದೊಂದು ರೀತಿ ಮುಗಿಯದ ಅವಲಂಬನೆಯ ವಿಷವರ್ತುಲ. ಹಣದ ವಿಚಾರವನ್ನ ಒಂದು ಕ್ಷಣ ಪಕ್ಕಕ್ಕಿಡೋಣ. ರೈತನ ಸ್ಥಿತಿಸ್ಥಾಪಕತ್ವ ಅಂದ್ರೆ ಕಷ್ಟದ ಸಮಯದಲ್ಲಿ ಮತ್ತೆ ಮೇಲೆದ್ದು ನಿಲ್ಲುವ ಶಕ್ತಿ, ಅದೂ ಕೂಡ ಅಷ್ಟೇ ಮುಖ್ಯ. ಅಕಸ್ಮಾತ್ ಬೆಳೆ ಕೈಕೊಟ್ರೆ ರೈತ ಹೇಗೆ ಚೇತರಿಸ್ಕೊಳ್ತಾನೆ? ಈ ಸ್ಥಿತಿಸ್ಥಾಪಕತ್ವವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ, ಇಬ್ರು ರೈತರ ಒಂದು ಸಣ್ಣ ಕಥೆಯನ್ನ ನೋಡೋಣ. ಮೊದಲನೆಯ ರೈತ ಎ ಅಂದ್ಕೊಳ್ಳೋಣ. ಇವರು ಪ್ರತಿ ವರ್ಷ ಕಂಪನಿಯಿಂದ ದುಬಾರಿ ಬೀಜ ತರ್ತಾರೆ. ಎಲ್ಲವೂ ಚೆನ್ನಾಗಿದ್ದಾಗ ಸರಿ, ಆದರೆ ಒಂದೇ ಒಂದು ಸಲ ಬೆಳೆ ಕೈಕೊಟ್ರೂ ಸಾಕು, ಇವರು ನೇರವಾಗಿ ಸಾಲದ ಕೂಪಕ್ಕೆ ಬೀಳ್ತಾರೆ. ಆದ್ರೆ ಎರಡನೇ ರೈತ ಅಂದ್ರೆ ರೈತ ಬಿ, ಅವರ ಕಥೆನೇ ಬೇರೆ. ಅವರು ತಮ್ಮ ಹಿಂದಿನ ಬೆಳೆಯಿಂದಲೇ ಬೀಜಗಳನ್ನು ಉಳಿಸ್ಕೊಂಡಿರ್ತಾರೆ. ಒಂದು ವೇಳೆ ಬೆಳೆ ವಿಫಲವಾದರೂ ಕೂಡ ಅವರು ಮತ್ತೆ ಹಣ ಖರ್ಚು ಮಾಡದೆ ತಮ್ಮ ಹತ್ರ ಇರೋ ಬೀಜಗಳನ್ನೇ ಬಳಸಿ ಮತ್ತೆ ಬಿತ್ತನೆ ಮಾಡ್ಬೋದು. ಇದು ಅವರಿಗೆ ಒಂದು ರೀತಿ ಏನಂತಾರೆ, ಒಂದು ಸುರಕ್ಷತಾ ಕವಚದಂತೆ ಕೆಲಸ ಮಾಡುತ್ತೆ. ಈಗ ನೀವೇ ಯೋಚಿಸಿ, ಈ ಇಬ್ಬರು ರೈತರಲ್ಲಿ ಯಾರ ಬದುಕು ಹೆಚ್ಚು ಸುರಕ್ಷಿತ? ಉತ್ತರ ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ ಅಲ್ವಾ? ಹಾಗಂತ ಹೊಲದಲ್ಲೇ ಬೀಜ ಉಳಿಸೋದು ಅಷ್ಟು ಸುಲಭದ ಮಾತೇನಲ್ಲ. ಅದಕ್ಕೂ ಕೆಲವು ಸವಾಲುಗಳಿವೆ. ಬೆಳೆಗಳಲ್ಲಿ ಒಂದೇ ರೀತಿ ಏಕರೂಪತೆ ಕಡಿಮೆ ಇರ್ಬೋದು. ಕೆಲವೊಮ್ಮೆ ಇಳುವರಿಯಲ್ಲೂ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಆದರೆ ಸರಿಯಾದ ಬೀಜವನ್ನ ಹೇಗೆ ಆಯ್ಕೆ ಮಾಡಬೇಕು ಅನ್ನೋ ಬಗ್ಗೆ ಉತ್ತಮ ಜ್ಞಾನ ಮತ್ತು ತರಬೇತಿ ಇದ್ರೆ ಈ ಸವಾಲುಗಳನ್ನ ಖಂಡಿತವಾಗಿ ನಿಭಾಯಿಸಬಹುದು. ಈಗ ಕೊನೆಯದಾಗಿ, ಬೀಜ ಉಳಿಸುವುದು ಅನ್ನೋದು ಕೇವಲ ಒಂದು ಕೃಷಿ ಟೆಕ್ನಿಕ್ ಅಲ್ಲ, ಅದರ ಹಿಂದೆ ಒಂದು ಬಹುದೊಡ್ಡ ವಿಚಾರವೇ ಇದೆ. ಈ ಒಂದು ಮಾತು ಬೀಜ ಉಳಿಸುವುದರ ನಿಜವಾದ ಮಹತ್ವವನ್ನ ಹೇಳುತ್ತೆ. ಇದು ಕೇವಲ ಹೊಲದಲ್ಲಿ ಮಾಡುವ ಕೆಲಸವಲ್ಲ, ಅದಕ್ಕಿಂತ ಎಷ್ಟೋ ದೊಡ್ಡದು. ಇದು ರೈತನ ಸ್ವಾಭಿಮಾನದ ಸಂಕೇತ. ಹೌದು, ಇದು ರೈತನ ಸ್ವಾತಂತ್ರ್ಯದ ದಾರಿ, ಪರಾವಲಂಬನೆಯಿಂದ ಸ್ವಾವಲಂಬನೆಯ ಕಡೆಗೆ ಒಂದು ದಿಟ್ಟ ಹೆಜ್ಜೆ. ಮತ್ತು ಇದು ಕೇವಲ ಇಂದಿನದಲ್ಲ, ನಾಳಿನ ಭದ್ರ ಬದುಕಿಗೆ ಹಾಕುವ ಬುನಾದಿ. ಬೀಜ ಉಳಿಸುವುದರ ಹಿಂದಿನ ನಿಜವಾದ ಶಕ್ತಿ ಅಡಗಿರುವುದೇ ಇದರಲ್ಲಿ. ಹಾಗಾದ್ರೆ ಮುಂದಿನ ದಾರಿ ಸ್ಪಷ್ಟವಾಗಿದೆ. ಬೀಜಗಳನ್ನ ಉಳಿಸೋದ್ರಿಂದ ಶುರುವಾಗುವ ಈ ಪಯಣ ರೈತರನ್ನ ಉಳಿಸುತ್ತೆ. ಮತ್ತು ರೈತರನ್ನ ಉಳಿಸಿದ್ರೆ ಅದು ನಮ್ಮೆಲ್ಲರ ಭವಿಷ್ಯವನ್ನು ಉಳಿಸಿದ ಹಾಗೆ.
ಈ ಒಂದು ಸರಳ ಹೆಜ್ಜೆ ನಮ್ಮ ಕೃಷಿ ಜಗತ್ತನ್ನೇ ಹೇಗೆ ಬದಲಿಸಬಲ್ಲದು ಅಂತ ಒಮ್ಮೆ ಯೋಚಿಸಿ.